ಕೂಷ್ಮಾಂಡಾ ದೇವಿ ನವರಾತ್ರಿಯ 4ನೇ ದಿನ ಪೂಜಿಸಲ್ಪಡುವ ಈ ದೇವಿಯು ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಆದಿಶಕ್ತಿಯ ರೂಪವಾಗಿದ್ದಾಳೆ. ಸೃಷ್ಟಿಯ ಆರಂಭದಲ್ಲಿ ಕತ್ತಲೆ ಆವರಿಸಿದಾಗ ಕೂಷ್ಮಾಂಡಾ ದೇವಿ ತನ್ನ ಮಂದವಾದ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ಆದ್ದರಿಂದ ಇವಳನ್ನು ಬ್ರಹ್ಮಾಂಡದ ಮೂಲ ಶಕ್ತಿ ಮತ್ತು ಆದಿಶಕ್ತಿ ಎಂದು ಕರೆಯಲಾಗುತ್ತದೆ. ಇವಳ ಶರೀರವು ಸೂರ್ಯನಂತೆ ಪ್ರಕಾಶಮಾನವಾಗಿದ್ದು ಇವಳು ಸೂರ್ಯನ ಅಧಿಪತಿಯಾಗಿದ್ದಾಳೆ. ಭೂಮಿಯ ಮೇಲಿನ ಕತ್ತಲೆಯನ್ನು ನಿವಾರಿಸುವುದೇ ಇವಳ ಕಾರ್ಯ. ಕು ಎಂದರೆ ಸ್ವಲ್ಪ, ಉಷ್ಮ ಎಂದರೆ ಉಷ್ಣತೆ ಅಥವಾ ಶಕ್ತಿ, ಅಂಡ ಎಂದರೆ ಮೊಟ್ಟೆ. ಈ 3 ಪದಗಳು ಸೇರಿ ಕೂಷ್ಮಾಂಡ ಆಗುತ್ತದೆ. ಈ ದೇವಿಗೆ 8 ಕೈಗಳಿರುವುದರಿಂದ ಇವಳನ್ನು ಅಷ್ಟಭುಜಾದೇವಿ ಎಂದು ಕರೆಯುತ್ತಾರೆ. ಇವಳ ಕೈಗಳಲ್ಲಿ ಕಮಂಡಲ, ಬಿಲ್ಲು ಬಾಣ, ಕಮಲ, ಅಮೃತ ತುಂಬಿದ ಕಲಶ, ಚಕ್ರ, ಗದೆ ಮತ್ತು ಜಪಮಾಲೆ ಇರುತ್ತದೆ. ಇವಳ ವಾಹನ ಸಿಂಹ. ಸೃಷ್ಟಿಯಾದ ಎಲ್ಲದಕ್ಕೂ ಶಕ್ತಿ ಮತ್ತು ಬೆಳಕನ್ನು ನೀಡುವ ಜೀವಶಕ್ತಿ ಇವಳೆಂದು ನಂಬಲಾಗಿದೆ. ಇವಳನ್ನು ಮೆಚ್ಚಿಸಲು ಬೂದುಕುಂಬಳಕಾಯಿಯನ್ನು ದಾನ ಮಾಡಲಾಗುತ್ತದೆ. ಕೂಷ್ಮಾಂಡಾ ದೇವಿಯನ್ನು ಪೂಜೆ ಮಾಡುವುದರಿಂದ ರೋಗಗಳು, ದುಃಖಗಳು ಮತ್ತು ಸಂಕಷ್ಟಗಳು ದೂರವಾಗುತ್ತವೆ. ಜಾತಕದಲ್ಲಿ ಸೂರ್ಯನಿಂದ ಉಂಟಾಗುವ ಕೆಡುಕುಗಳು ನಿವಾರಣೆಯಾಗುತ್ತವೆ. ಆರೋಗ್ಯ, ಆಯುಷ್ಯ ಹಾಗೂ ಶಕ್ತಿ ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ. ಕೂಷ್ಮಾಂಡಾ ದೇವಿಯ ಮಂತ್ರ: ಸುರಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನ ಹಸ್ತ ಪದ್ಮಾಭ್ಯಂ ಕೂಷ್ಮಾಂಡ ಶುಭದಾಸ್ತುಮೆ.